ಓಕೆ, ಕೊನೆಗೂ ಏನಪ್ಪ ಅಂತಂದರೆ ಸ್ಟೂಡೆಂಟ್ ಹುಡುಗರಿಗೆ ಭಾಳಷ್ಟು ಕೇಳ್ತಿದ್ರೆ ಪದೇ ಪದೇ ಪ್ರೈಸ್ ಮನಿ ಬಗ್ಗೆ ಬಿಟ್ಟಿದ್ದಾರಾ ಇಲ್ಲ, ಯಾರಾದರೂ ಒಬ್ಬರಾದರೂ ಕನ್ಫರ್ಮ್ ಆಗಿ ಹೇಳಿ ಅಂತಂದು. ಓಕೆ, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದನೇ ತಮ್ಮ ಟ್ವಿಟ್ಟರ್ ಖಾತೆ ಅಥವಾ ಎಕ್ಸ್ ಖಾತೆ ಅಂತ ಏನು ಕರಿತೀವಿ, ಸೊ ಅಫಿಷಿಯಲ್ ಆಗಿರ್ತಕ್ಕಂಥ ಅನೌನ್ಸ್ಮೆಂಟು. ಓಕೆ, ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನಕ್ಕೆ ಅರ್ಜಿ ಆಹ್ವಾನ. ಓಕೆ, ಮೆಟ್ರಿಕ್ ನಂತರ ಕೋರ್ಸು ಯಾವುದಾದ್ರೂ ಮಾಡ್ತಾ ಇರೋದು ಅಂದರೆ ಮೀನ್ಸ್ SSLC ಜಸ್ಟ್ ನೀವು SSLC ಆದ್ರೆ ಮುಗಿಸಿರಬೇಕು. ಅಂದರೆ SSLC ಮುಗಿಸಿದ ಮೇಲೆ ಇರ್ತಕ್ಕಂಥ ಏನೇ ಮಾಡಿರಿ, PUC ಮಾಡಿರಿ ಅಥವಾ ನೀವು UG ಕೋರ್ಸ್ ಮಾಡ್ತಾಯಿರಿ ಅಥವಾ PG ಕೋರ್ಸ್ ಆದರೂ ಮಾಡಿರಿ. ಅಂದರೆ SSLC ಮುಗಿಸಿರ್ತಕ್ಕಂಥ ಸ್ಟೂಡೆಂಟು ಎಲ್ಲರೂ ಕೂಡ ಮೆಟ್ರಿಕ್ ನಂತರದ ಮೆಟ್ರಿಕ್ ನಂತರದ ಸ್ಟೂಡೆಂಟ್ ಅಂತ ಕನ್ಸಿಡರ್ ಆಗ್ತೀರಿ. ಓಕೆ, ಈ ವರ್ಷದ್ದು 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ನೋಡಿ, ಫಸ್ಟ್ ಅಟೆಂಪ್ಟ್ ಏನಾಗಿರಬೇಕು, ಉತ್ತೀರ್ಣರಾದ ಅರ್ಹ ಪರಿಶಿಷ್ಟ ಜಾತಿ ನೋಡಿ SC ವಿದ್ಯಾರ್ಥಿಗಳಿಂದ ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ನೋಡಿ, SC ಸ್ಟೂಡೆಂಟ್ ನೆನ್ಪಿಡಿದ್ರೆ SC ಸ್ಟೂಡೆಂಟ್ ಮಾತ್ರ ಮೆನ್ಷನ್ ಮಾಡೋರೆ, ST ಮೆನ್ಷನ್ ಮಾಡಿಲ್ಲ. ಇದೊಂದು ತಲೆಯಲ್ಲಿರಲಿ. ಓಕೆ, ಈ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ಬೋದು, OBC ಸ್ಟೂಡೆಂಟ್ಗೆ ಇಲ್ವಾ? OBC ಸ್ಟೂಡೆಂಟು ಏನಿರ್ತದೆ, SSP ಇರ್ತದೆ. ಓಕೆ, SSP ಮತ್ತು SC ಸ್ಟೂಡೆಂಟ್ ಹಾಕಕ್ಕೆ ಬರ್ತದೆ, ಖಂಡಿತ ಬರ್ತದೆ. ಈಗ SC ST ಸ್ಟೂಡೆಂಟ್ ಒಳಗಡೆ ಅದರಲ್ಲೂ ಕೂಡ SC ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಇದು ಕೊಡ್ತಾ ಇರೋದು ಪ್ರೋತ್ಸಾಹಧನ. ಓಕೆ, ಇದು ಫಸ್ಟ್ ಅಟೆಂಪ್ಟಲ್ಲಿ ಯಾರೆಲ್ಲ ಸ್ಕೋರ್ ಮಾಡ್ಕೊಂಡು ಪಾಸ್ ಆಗಿರ್ತಾರೆ ಅವರಿಗೆ ಕೊಡ್ತಕ್ಕಂಥ ಒಂದು ಸ್ಕೀಮ್ ಯಾರ್ದಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆದವ್ರು ಕೊಡ್ತಾ ಇದ್ದಾರೆ. ಓಕೆ, ಯಾವ ರೀತಿ ಅಪ್ಲೈ ಮಾಡೋದು, ಎಲ್ಲಿ ಲಿಂಕ್ ಅಂತಂದರೆ ಲಿಂಕ್ ಕಾಣಿಸ್ತಿದೆ ನೋಡಿ, ನಿಮ್ಗೆ ಅವರೇ ಅಫಿಷಿಯಲ್ ಆಗಿರ್ತಕ್ಕಂಥ ಲಿಂಕ್ ಬಿಟ್ಟವ್ರೆ. ನಿಮ್ಗೆ ಹಿಂಗೆ ಲಿಂಕ್ ನಿಮ್ಗೆ ಏನಾದರೂ ಸಿಗಲಿಲ್ಲ, ನೀವು ಹುಡುಕಾಡ್ತಾ ಇದ್ದೀರಿ ಅಂತಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಶೇರ್ ಮಾಡಿರ್ತಾನೆ ಅಂತೆ. ಆ ಲಿಂಕ್ ಮೇಲೆ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗ್ತದೆ, ವಾಟ್ಸಪ್ ಚಾನಲ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡಿರ್ತೀನಿ, ಒನ್ ಟೈಮ್ ನೋಡಿರಿ ಆಯಿತಾ. ಸೊ ಕಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಓಕೆ, ನೋಡ್ಕೋರಿ. ಈ ರೀತಿ ನೋಡಿ swdservice.karnataka.gov.in ಅಂತ ಕಾಣಿಸ್ತದೆ. ಸೊ ರಿಜಿಸ್ಟರ್ ಆಗಬೇಕಾಗ್ತದೆ ಫಸ್ಟ್ಗೆ ಆಧಾರ್ ಡೀಟೇಲ್ಸ್ ಆಗಿಬಿಟ್ಟು. ಸೊ ಆಮೇಲೆ ಲಾಗಿನ್ ಆಗಿರಿ. ಈ ಥರ ನೋಡಿ ಪ್ರೈಸ್ ಮನಿ ಅಂತಲೇ ಬಂದಿದ್ದಾರೆ ಸಪ್ರೇಟಾಗಿ ಸರ್ತಿ. ಸೊ ಇದೇ ಲಿಂಕ್ ನೀವು ಕ್ಲಿಕ್ ಮಾಡ್ಕೊಂಡು ಹೋಗಬೇಕು. ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತಂದರೆ ಫಸ್ಟ್ ನೋಡಿ, ಅಗತ್ಯವಿರುವ ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಅಪ್ಲಿಕೇಶನ್ ಹಾಕ್ತೀರ ಅಂದರೆ ಫಸ್ಟು ಮಾರ್ಕ್ಸ್ ಕಾರ್ಡ್. ಫಾರ್ ಎಕ್ಸಾಂಪಲ್ SSLC ಮುಗಿಸ್ತಂದರೆ ರೀಸೆಂಟಾಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ. ಜಸ್ಟ್ PUC ಮುಗಿಸ್ಕೊಂತಂದರೆ PUC ನಿಮ್ದು ಏನು ಬೇಕಾಗ್ತದೆ, ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಅಥವಾ ನೀವು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ದೀರಾ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಡಿಗ್ರಿ ಮುಗಿಸ್ಕೊಂಡ್ರಿ, BA BCom BSc ಮುಗಿಸ್ಕೊಂಡಿದ್ದೀರಾ, ಅಥವಾ ನರ್ಸಿಂಗ್ ಮುಗಿಸ್ಕೊಂಡಿದ್ದೀರಾ, ಅಥವಾ ಫಾರ್ಮಸಿ ಕೋರ್ಸು, ಅಗ್ರಿಕಲ್ಚರು, ವೆಟರ್ನರಿ, MBBS, BMS, ಆಯುಷ್, ಏನೇ ಕೋರ್ಸು ಅಂದರೆ ಕೋರ್ಸ್ ಏನೇ ಮಾಡ್ತಿರ್ಬೋದು ಆ ಕೋರ್ಸು UG ಕೋರ್ಸ್ ಏನು ಮಾಡ್ತಾರೆ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಅಥವಾ PG ಕೋರ್ಸ್ ಮುಗಿಸ್ಕೊಂತಂದ್ರೆ ಆ ರೀಸೆಂಟಾಗಿ ಮುಗಿಸ್ಕೊಂಡಿರ್ತಕ್ಕಂಥ ಅಂದರೆ ಕೋರ್ಸ್ ಕಂಪ್ಲೀಷನ್ ಆಗಿರಬೇಕು. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ಈಗ ನನ್ನದು SSLC ಮುಗಿದಿದೆ. ಓಕೆ, ನೀವು ಅಪ್ಲೈ ಮಾಡ್ಬೋದು. ಅದು ಈಗ ನಿಂದು 12th ಮುಗಿದಿದೆ, ಈಗ ಇನ್ನೂ 12th ಇದೆ ನಾನು ಅಂದರೆ 11th ಮುಗಿದಿದೆ, 12th ಇದೆ ನಾನು ಅಪ್ಲೈ ಮಾಡ್ಲಿಕ್ಕೆ ಬರ್ತದ? ನೀವು SSLC ಮೇಲೆ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಬರ್ತದಾ? ಅದೊಂದು ತಲೆಯಲ್ಲಿ ಇರಲಿ. ಫಾರ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ ಅದನ್ನೇ, ಈಗ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಅದನ್ನು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ಅವನು ಸೆಕೆಂಡ್ PUC ಮೇಲೆ ಇರತಕ್ಕಂಥ ಸ್ಟೂಡೆಂಟ್ ಮಾತ್ರ ಬರ್ತದೆ. ಅಂದರೆ UG ಕೋರ್ಸ್ ಮುಗಿಸಿತ್ತಂದರೆ ಬರ್ತದೆ. ಆ ಕೋರ್ಸ್ ಕಂಪ್ಲೀಷನ್ ಆಗಿ ನೆಕ್ಸ್ಟ್ ಬರ್ತಕ್ಕಂಥ ಸ್ಟೂಡೆಂಟ್ ಮಾತ್ರ ಬರೋದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಯಾಕಂದರೆ ನಿಮ್ಗೆ ಕೊಡ್ತಾರೋ ಸ್ಟೂಡೆಂಟ್ ಯಾರಪ್ಪ ಅಂತ ಗೊತ್ತಾಗಲಿಕ್ಕೆ SC ಸ್ಟೂಡೆಂಟ್ ಅಂತ ಗೊತ್ತಾಗಬೇಕು. ಓಕೆ, ಆಧಾರ್ ಜೋಡಣೆ ಆಗಿರುವ ಬ್ಯಾಂಕ್ ಖಾತೆ. ಯಾಕಂದರೆ ನಿಮಗೆ ಯಾವ ಅಕೌಂಟಿಗೆ ಅವ್ರು ಏನು ಮಾಡಬೇಕು, ಅವರು ದುಡ್ಡು ಹಾಕಬೇಕು. ಓಕೆ, ಇದಿಷ್ಟು ಸಾಕು ಅನಿಸುತ್ತೆ, ಅಷ್ಟೇ ಮತ್ತೇನಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಬೇಕಾದ್ರೆ ಡೀಟೇಲ್ಸ್ ಇನ್ನೊಂದು ನಮ್ಮ ಪೋಸ್ಟರ್ ಕೂಡ ಇದೆ, ಪೋಸ್ಟರ್ ಕೂಡ ಬೇಕಾದ್ರೆ ನೋಡ್ತೀರ ಅಂತಂದರೆ ನೋಡಿರಿ. ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಪ್ರೋತ್ಸಾಹಧನಕ್ಕೆ ಅರ್ಜಿ ಆಹ್ವಾನ. 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾದ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಂದ ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಗತ್ಯವಿರುವ ಡಾಕ್ಯುಮೆಂಟ್ಸ್ಗಳು ಮತ್ತು ನಿಮ್ಗೆ ಏನಾದರೂ ಮೇಜರ್ಸ್ ಏನಾದರೂ ಕಂಪ್ಲೇಂಟ್ಸ್ಗಳು ಅಥವಾ ಡೌಟ್ಸ್ಗಳು ಅಥವಾ ನಿಮ್ಗೆ ಏನೇ ಒಂದು ಇನ್ನಿತರ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಈ ಒಂದು 24/7 ಹೆಲ್ಪ್ಲೈನ್ ನಂಬರ್ ಕಾಣಿಸ್ತಿದೆ ನೋಡಿ, ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅವ್ರದ್ದೇ ಎಸ್ ಖಾತೆ ಕಾಣಿಸ್ತದೆ, ಅವ್ರದ್ದೇ ಆಗಿರ್ತಕ್ಕಂಥ ಫೇಸ್ಬುಕ್ ಕಾಣಿಸ್ತದೆ, ಅವ್ರದ್ದೇ ಇರ್ತಕ್ಕಂಥ ಇನ್ಸ್ಟಾ ID ಕೂಡ ಕಾಣಿಸ್ತಿದೆ, ನೋಡ್ಕೋಬೋದು. ಇಷ್ಟರಲ್ಲಿ ಕೂಡ ಅವ್ರದ್ದು ಏನಾಗ್ತದೆ ಅಪ್ಡೇಟ್ಗಳು ತಿಳಿಸ್ತಾ ಇರ್ತಾರೆ. ಯಾರು SWD ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು. ಓಕೆ, ಲಿಂಕ್ ಪದೇ ಹೇಳ್ತಿದ್ದೀನಿ, ಇದೇ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗ್ತದೆ. ಲಾಸ್ಟ್ ಡೇಟ್ ಇದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸದ್ಯಕ್ಕೆ. ಓಕೆ, ಅಪ್ರಾಕ್ಸಿಮೇಟ್ಲಿ 1 ತಿಂಗಳಾದರೂ ಕೊಡ್ತಾರೆ ಅಟ್ಲೀಸ್ಟ್. ಅಂದರೂ ಕೂಡ ನಿಮ್ಗೆ ಏನು ಮಾಡ್ತಾರೆ, ಒಂದು 15 ದಿನ ಆದರೂ ಟೈಮ್ ಕೊಟ್ಟಿರ್ತಾರೆ. ಅಪ್ಲೈ ಮಾಡ್ಕೋರಿ, ಡೇಟ್ ಮುಗೀತು ಅಂತ ಕೋರ್ಬಿಡ್ರಿ, ಅಪ್ಲೈ ಮಾಡ್ಲಿಕ್ಕೆ ಟೈಮ್ ಇದೆ, ಅಪ್ಲೈ ಮಾಡಿ ಆಯಿತಾ. ಸೊ ಮತ್ತೇನಿಲ್ಲ, ಇಷ್ಟೇ ಕೊಟ್ಟವ್ರು, ಮತ್ತೇನಾಯ್ತಾ ಅದನ್ನೇ ಇಂಗ್ಲೀಷಲ್ಲಿ ಇನ್ನೊಂದು ಟೈಮ್ ಕೊಟ್ಟವ್ರೆ, ಮತ್ತೇನು ಕೊಟ್ಟಿಲ್ಲ, ಇಷ್ಟೇ. ಓಕೆ ಸರಿ, ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನೀವೇನು ಮಾಡ್ಬೋದು ನೋಡಿ, ಕೆಲವೊಂದು ಕಮೆಂಟಲ್ಲಿ ಬರ್ತಾರೆ ST ಡಿಪಾರ್ಟ್ಮೆಂಟ್ ಅವ್ರು ಏನು ಸತ್ತೋಗಿದ್ದಾರೆ ಅನಿಸುತ್ತೆ ನೋಡಿ, ಈ ಥರ ಆಗ್ತೀರಿ. ಓಕೆ, ಇದರಲ್ಲಿ ಬರ್ತದೆ ಕಂಪನಿ, ನಿಮ್ಗೆಲ್ಲನೂ ಕೂಡ ಡೌಟ್ಸ್ ಕ್ರಿಯೇಟ್ ಆಗ್ತದೆ. ವಾಟ್ ಅಬೌಟ್ ಪ್ರೀ ಮೆಟ್ರಿಕ್ ಪ್ರೈಸ್ ಮನಿ ನೋಡಿ, ಪ್ರೀ ಮೆಟ್ರಿಕ್ ಬಗ್ಗೆ ಏನು ಮಾತಾಡ್ತಿಲ್ಲ. ಸ್ಟೂಡೆಂಟ್ ಕ್ಯಾನ್ ಬಿಲ್ಡ್ ಬ್ರೈಟ್ ಫ್ಯೂಚರ್ ಬೈ ಟಾಕಿಂಗ್
ಫುಲ್ ಅಡ್ವಾಂಟೇಜ್ ಆಫ್ ದಿಸ್ ಸ್ಕೀಮ್. ನೋಡಿ ಇದು ಯೂಸ್ ಆಗೇ ಆಗುತ್ತೆ. ಪಿ ಯು ಮಾರ್ಕ್ಸ್ ಕಾರ್ಡ್ ಹೌ ಟು ಗೆಟ್ ಒರಿಜಿನಲ್, ಯು ಡೋಂಟ್ ಹ್ಯಾವ್ ಒರಿಜಿನಲ್ ವಾಟ್ ವಿ ಕ್ಯಾನ್ ಡೂ. ನಿಮಗೆ ಒರಿಜಿನಲ್ ಬೇಕಂತ ಕೇಳಿಲ್ಲ ಅವರು, ಮಾರ್ಕ್ಸ್ ಕಾರ್ಡ್ ಬೇಕಂತ ಹೇಳಿದ್ರೆ. ಒರಿಜಿನಲ್ ಬೇಕಾಗುತ್ತೆ, ಯಾಕಂದರೆ ನಿಮಗೆ ಅಲ್ಲಿ ಅಪ್ಲೈ ಮಾಡಬೇಕಂತ ಕೇಳ್ಬೋದು. ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ನೀವು ಡಿಜಿಲ್ ಹಾಕಿರಲು ಕೂಡ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ, ವರಿ ಮಾಡ್ಕೊಬೇಡಿ. ಓಕೆ, ಇದೇ ರೀತಿಯಾಗಿ ಎಲ್ಲರೂ ಕೂಡ ಕಂಪ್ಲೇಂಟ್ಸ್ಗಳು ಇರ್ತವೆ, ಮೇಜರಾಗಿ ಕಂಪ್ಲೇಂಟ್ಸ್ ಇದ್ದೇ ಇರ್ತದೆ ಯಾವಾಗಲೂ ಕೂಡ. ಸರಿ, ಸದ್ಯಕ್ಕೆ ಯೂಸ್ ಮಾಡ್ಕೊರಿ. ಓಕೆ, ಭಾಳಷ್ಟು ಎಷ್ಟೆಷ್ಟು ಬರುತ್ತೆ ಅಮೌಂಟು ಕೂಡ ಅಂತಂದರೆ ಇನ್ನೊಂದು ವೀಡಿಯೋದಲ್ಲಿ ಬೇಕಾಗಿ ಹೇಳ್ತೀನಿ. ಟೇಕ್ ಕೇರ್, ಬಾಯ್.